ಹಾಯ್, ನಮಸ್ತೆ 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 ಎಲ್ಲರಿಗೂ ನಮಸ್ತೆ. ಅಂಡ್ ಮೇಡಮ್ ಅವರೇ, ಇನ್ಸ್ಟಾ ಲೈವ್ ಅಲ್ಲಿ ಇದೀನಿ ಕಣ್ರಿ. ಓಕೆ ಆಯ್ತಾ? ಒಂದೇ ತಾಯಿಗೆ ಹುಡ್ತಾರೋ ಹೇಳ್ತಾ ಇದೀನಿ, ಆಮೇಲೆ ಮಾತಾಡ್ತೀನಿ ಕಣ್ರಿ. ಓಕೆ ಹಾಯ್ ಎಲ್ಲರಿಗೂ ನಮಸ್ತೆ. ಸಾರಿ, ಮಧ್ಯದಲ್ಲಿ ಡಿಸ್ಟರ್ಬ್ ಆಗಿ ಸ್ಟಾರ್ಟಿಂಗ್ ಮಾಡೋ ಟೈಮಲ್ಲೇ ನಮ್ಮ ಮೇಡಮ್ ಅವ್ರು ಕಾಲ್ ಮಾಡಿದ್ರು. ಸೊ ಅದರಿಂದ ಎನಿವೆ, ಅಂಡ್ ನೆನ್ನೆ ಸಾಂಗ್ ರಿಲೀಸ್ ಆಗಿದೆ ಅಂಡ್ ಎಲ್ಲಾ ಕಡೆ ಅದ್ಭುತವಾಗಿ ರೆಸ್ಪಾನ್ಸ್ ಮಾಡಿದಿರಿ. ತುಂಬಾ ಚೆನ್ನಾಗಿ, ತುಂಬಾ ಸಾಹಿತ್ಯ ಬಂದ್ಬಿಟ್ಟು ನಿಮ್ಗೆ ಎಲ್ಲರಿಗೂ ಗೊತ್ತಿದ್ದಂಗೆ ಏನಪ್ಪಾ ಅಂದ್ರೆ ಪ್ರತಿ ಮನೆ ಪ್ರತಿ ಮನಸ್ಸುಗಳಿಗೆ ತಲುಪುವಂತ ಸಾಹಿತ್ಯ, ತಲುಪುವಂತ ಒಂದು ಸಾಂಗ್, ಅದ್ಭುತವಾದ ಸಾಂಗ್. ಅದು ಬರೆದಿರೋದೇ ಒಂದು ನಮ್ಮ ಮಂಜು. ಬರಲಿ ನೀನ. ಓಕೆ, ಇವನೇ ಬರೆದಿರೋದು ಆಯ್ತಾ? ಸೊ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಬರ್ದಿದ್ದಾನೆ. ಅಂಡ್ ಇದು ಫಸ್ಟ್ ಸಾಂಗ್ ಅಲ್ಲ, ಒಂದು ಎದೆ ಬಡಿತ ಜೋರಾಗಿದೆ ಏಕಲವ್ಯದಲ್ಲಿ ಬರ್ದಿದ್ದ. ಅಂಡ್ ಸೆಕೆಂಡ್ ಶಿವ ಶಿವ ಬರ್ದಿದ್ದಾನೆ, ಅವನ ಕಲೆ ಬರ್ತೀನಿ. ಅಂಡ್ ಈ ಸಾಂಗ್ ಅಷ್ಟೇ, ಒಂದೇ ತಾಯಿಗೆ ಹುಟ್ಟಾರೋ ತಾಯಿನ ಭಾಗ ಮಾಡ್ತಾರೋ ಅದೇನೇ ಮಾಡಿರೋದು. ಸೊ ನೆಕ್ಸ್ಟ್ ಅವನು ಡೈರೆಕ್ಟರ್ ಆಗ್ತಿದ್ದಾನೆ. ನಿಮ್ಮೆಲ್ಲರ ಆಶೀರ್ವಾದ ಸದಾ ಮೇದಿರ್ಲಿ ಅಂತ ಕೇಳ್ತಾ, ಸೊ ಮಾತಾಡ. ಥ್ಯಾಂಕ್ಸ್ ಅಣ್ಣ ಎಲ್ಲರಿಗೂ ಕ್ಲಿಕ್ ಮಾಡಿದಾರ ಸಾಂಗ್. ಥ್ಯಾಂಕ್ಸ್ ಅಣ್ಣ. ಶಿವ ಶಿವ ಸಾಂಗು ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಬಂತು, ಚೆನ್ನಾಗಿ ಹಿಟ್ ಮಾಡಿದ್ದೀರಾ. ಈ ಸಾಂಗ್ ಹಂಗೆ ಮಾಡ್ತೀರಾ ಅಂದ್ಕೊಂಡಿದ್ದೀವಿ. ಚೆನ್ನಾಗಿ ಹೋಗ್ತಿದೆ ಸಾಂಗು. ನಿಮ್ಮ ಆಶೀರ್ವಾದ ಸದಾ ಹಿಂಗೆ ಇರಲಿ ಯಾವಾಗಲೂ ನಮ್ಮ ಮೇಲೆ. ಅವನ್ ಸ್ವಲ್ಪ ಈ ಹುಡುಗಿರ್ ತರ. ಸೊ ಏನಿವೆ ಎಲ್ಲ ನಮ್ಮ ಹುಡುಗರುಗಳು. ಒಬ್ಬ ಇಬ್ರು ನಮ್ಮ ಹುಡುಗರು ತುಂಬಾ ಇದಾಗಿದ್ದು. ಒಂದು ಐ ಥಿಂಕ್ ನೀವೆಲ್ಲರೂ ಗೊತ್ತು, ರಕ್ಕಸಪುರದಲ್ಲಿ ರಾಜವಿ ಶೆಟ್ಟಿ ಅವರ ಸಿನಿಮಾ, ಅದು ರವಿ. ಅವನು ನನ್ನ ಹತ್ರ ಕೋಡೇಟರ್ ಆಗಿದ್ದ, ರೈಟರ್ ಆಗಿದ್ದ. ಸೊ ಅವನು ಈಗ ರಕ್ಕಸಪುರದಲ್ಲಿ ಡೈರೆಕ್ಟ್ ಮಾಡಿದ್ದಾನೆ. ಅದು 29th ಟೀಸರ್ ಲಾಂಚ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. ಅದ್ರ ಅದ್ಭುತವಾದ ಸಾಂಗ್ ಬಂದಿದೆ. ಅಂಡ್ ನೆಕ್ಸ್ಟ್ ಈ ಮಂಜು ಬಂದ್ಬಿಟ್ಟು 2 ಸಾಂಗ್ ಬರ್ದೆ ಕೇಡಿಗೆ, ಅದು ರಿಲೀಸ್ ಆಗಿದೆ. ಅದು ಬಿಗ್ಗೆಸ್ಟ್ ಹಿಟ್ ಮಾಡಿದಿರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಆಶೀರ್ವಾದ ಸದಾ ಹಿಂಗೆ ಇರಲಿ ಯಂಗ್ಸ್ಟರ್ಸ್ ಗಳ ಮೇಲೆ ಅಂತ ಕೇಳ್ತಾ, ಅಂಡ್ ಏನಂತ ಹೇಳಿ, ಏನಂತ ಮಾತಾಡಲಿ. ಧರ್ಮಸ್ಥಳಕ್ಕೆ ಯಾವಾಗ ಬರ್ತೀರಂತೆ? ಬರ್ತಾ ಇರ್ತೀನಿ ಬ್ರದರ್, ಧರ್ಮಸ್ಥಳಕ್ಕೆ ಆಲ್ವೇಸ್ ಬರ್ತಾ ಇರ್ತೀನಿ. ಮಂಜುನಾಥ ಸ್ವಾಮಿ ದರ್ಶನ ಮಾಡಕ್ ಬಂದೇ ಬರ್ತೀನಿ. ಅಂಡ್ ನೀವೆಲ್ಲ ಸಾಂಗ್ ಕೇಳಿದ್ರ, ಸಾಂಗ್ ನೋಡಿದ್ರ ಎಲ್ಲಾರು ಆಯ್ತಾ? ಸಾಂಗ್ ಕೇಳಿರ್ತೀರಿ ಅಂಡ್ ನೋಡಿರ್ತೀರಿ. ಒಂದೇ ತಾಯಿಗೆ ಹುಟ್ತಾರೋ ಆದ್ರೆ ತಾಯಿನ ಭಾಗ ಮಾಡ್ತಾರೋ, ಒಂದೇ ಮನೆಯಲ್ಲಿ ಬೆಳಿತಾರೋ ಮಧ್ಯ ಗೋಡೆ ಕಟ್ಕೊಂಡು ಸಾಯ್ತಾರೋ. ನಾನು ನಾನು ಅಂತ ಮೆರಿಬೇಡಪ್ಪ, ಬಿದ್ದೋರ್ನ ನೋಡಿ ನಗಬೇಡ್ರಪ್ಪ, ತಗ್ಗಿ ಬಗ್ಗಿ ನಡೆಯೋದ್ ಕಲಿಬೇಕಪ್ಪ, ಜೀವನ ತಗ್ಗಿ ಬಗ್ಗಿ ನಡೆಯೋದ್ ಕಲಿಬೇಕಪ್ಪ. ತುಂಬಾ ಅದ್ಭುತವಾದ ಸಾಲುಗಳು, ಅದ್ಭುತವಾದ ಪ್ರತಿ ಮನೆ ಪ್ರತಿ ಮನುಕುಲಕ್ಕೆ ನಾಟುವಂತ ಸಾಹಿತ್ಯ ಸಾಂಗ್ ಅದು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಮಟ್ಟಕ್ಕೆ ಅದ್ಭುತವಾಗಿ ರೆಸ್ಪಾನ್ಸ್ ಮಾಡ್ತೀರಾ, ಅದ್ಭುತವಾಗಿ ಈ ಸಾಂಗ್ ಹಿಟ್ ಮಾಡ್ತೀರಿ ಅಂತ ಪ್ರತಿಯೊಬ್ಬರು ಅದೇ ಕೇಳ್ತಾ ಇರೋದು. ಆಫ್ಟರ್ ಜೋಗಿ ಆದ್ಮೇಲೆ ಈ ತರದೊಂದು ಸಾಹಿತ್ಯ, ಈ ತರದೊಂದು ಸಾಂಗು ಅಂತ. ಥ್ಯಾಂಕ್ ಯು ರಿಯಲಿ. ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ. ಥ್ಯಾಂಕ್ ಯು. ಆಯ್ತು ಸರ್, ನಮಸ್ಕಾರ. ನಿಮ್ ಸಾಂಗ್ ಸೂಪರ್ ಗುರು ಅಂತ. ಎಸ್ ಬಾಸ್, ಥ್ಯಾಂಕ್ ಯು ಬಾಸ್. ನೀವೆಲ್ಲ ಕೇಳಾದ್ಮೇಲೆ ನನಗೆ ಇನ್ನೇನ್ ಬೇಕು ನನಗೆ. ಅಂಡ್ ಗುರು ಕನ್ನಡದಲ್ಲಿ ಮಾಡ್ರೋ, ನೀವೆಲ್ಲ ಕನ್ನಡದಲ್ಲಿ ಟೈಪ್ ಮಾಡ್ರೋ, ಇಂಗ್ಲಿಷ್ ಅಲ್ಲಿ ನನ್ಗೆ ಸ್ವಲ್ಪ ಕಷ್ಟ ಕಂಡ್ರು ಇಂಗ್ಲಿಷ್ ಓದೋದು. ಅಂಡ್ ವೆನಿ ಕ್ಯಾಂಟ್ ಏನಿದೆ ಅಣ್ಣ, ರಿಲೀಸ್ ಡೇಟ್ ರೀಚ್ ಆಗಿಲ್ಲ. ಎಸ್ ಎಸ್ ಎಸ್, ರಿಲೀಸ್ ಡೇಟ್ ಖಂಡಿತವಾಗ್ಲಪ್ಪ. ರಿಲೀಸ್ ಡೇಟು ಏಪ್ರಿಲ್ 30 ಏಪ್ರಿಲ್ 30ನೇ ತಾರೀಕು. ಹೊಸ ವರ್ಷ 2026 ರಿಲೀಸ್ ಆಗ್ತಿದೆ. ಏಪ್ರಿಲ್ಗೆ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಿದೆ. ಸೊ ಖಂಡಿತವಾಗ್ಲೂ ಕೇಳಿ. ನಿಮ್ಮ ಮನೆ ಬಾಗ್ಲಿಗೆ ಬಂದು ತಲುಪ್ತಾನೆ ಅಂತ ನಂಗೆ ಬಹಳ ವಿಶ್ವಾಸ ಇದೆ. ಸೊ ಇದು ಏಪ್ರಿಲ್ ಬರ್ತಾನೆ. ಓಕೆ, 30ನೇ ತಾರೀಕಿಗೆ ನಾನು ಕೇಳಿ ರಿಲೀಸ್ ಡೇಟ್. ಎಸ್, ಪೋಸ್ಟ್ ಬಿಡ್ತೀನಿ. ಕೇಳಿ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತೇನೆ. ಪೋಸ್ಟ್ ಎಲ್ಲಿಂದ ಬಿಡಲ್ಲ ನಿಮ್ಗೆ. ಲೈಕ್ ಎಸ್, ಟೀಸರ್ ಬಿಟ್ನಲ್ರ, ಟೀಸರ್ ನೋಡಿದ್ರೇನ್ರ ಮಕ್ಳ? ಟೀಸರ್ ಅಲ್ಲಿ ನೋಡಿದಿರಿ. ಅಂಡ್ ಟೀಸರ್ ತುಂಬಾ, ಸಾಂಗ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಥ್ಯಾಂಕ್ ಯು. ನಮ್ಮನ್ನ ಭೇಟಿ ಆಗ್ಬೇಕು. ನಾನು ನಿಮ್ಮನ್ನೆಲ್ಲ ಭೇಟಿ ಆಗ್ತಾನೆ ಇರ್ತೀನಿ ಅಲ್ರ, ಎನಿ ಟೈಮ್, ಆಲ್ವೇಸ್ ಆಲ್ವೇಸ್. ನಾನು ಯಾವಾಗ್ಲೂ ಸದಾ ನಿಮ್ಮ ಮುಂದೆ. ನೀವೆಲ್ಲ ಇದ್ರೆ ನಾನು. ಅಣ್ಣ ನೀವೇನೇ ಮಾಡಿದ್ರು ಅದು ಸೂಪರ್ ಡೂಪರ್ ಆಗಿರುತ್ತೆ. ಥ್ಯಾಂಕ್ ಯು ಮ್ಯಾಮ್, ಲವ್ ಯು. ಬಿಕಾಸ್ ಆಫ್ ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟು ಮಕ್ಕಳ. ಅಂಡ್ VFX ಬೆಟರ್ ಮಾಡಿ ಖಂಡಿತವಾಗ್ಲು.
ಎಲ್ಲಾರ್ದು ಕಂಪ್ಲೇಂಟ್ ಆಕ್ಚುಲಿ ಇದೇ ಇದೆ. ನಾವು ಕನ್ನಡ ಸಿನಿಮಾಗಳು ಅಂದ ತಕ್ಷಣ VFX ಬೆಟರ್ ಮಾಡಿಬೇಕು 100%. ಡೂ ಬೆಸ್ಟ್ ಕನ್ನಡ ಸಿನಿಮಾ ಅಂತಿಲ್ಲ. ಸೊ ಪ್ರತಿಯೊಂದು ಅಷ್ಟೇ ಖಂಡಿತವಾಗ್ಲು ಮಾಡೋಣ, VFX ಬೆಟರ್ ಮಾಡೋಣ ಬ್ರದರ್. ಎಸ್, KD ಟ್ರೈಲರ್ ಅಪ್ಡೇಟ್ ಕೊಡ್ತೀನಿ ಅತಿ ಶೀಘ್ರದಲ್ಲೇ. ಈಗ ಒಂದು ಸಾಂಗ್ ರಿಲೀಸ್ ಆಗಿದೆ, ತುಂಬಾ ಪ್ರೀತಿಯಿಂದ ಮನೆಗೆ ಬರಮಾಡ್ಕೊಂಡಿದ್ದೀರಾ. ಎಸ್, ಓಕೆ. ತಂದಾನಿತ್ತಾನೋ ತಂದಾನಿತ್ತಾನ ತಾನಿ ತಂದಾನಿತ್ತಾನ ತಂದಾನಿತ್ತಾನೋ ನನ ತಾನಿ ತಂದಾನಿತ್ತಾನೋ ನನ. ತುಂಬಾ ಮುದ್ದಾಗಿ ಅದ್ಭುತವಾಗಿ ಬರಮಾಡ್ಕೊಂಡಿದ್ದೀರಿ. ಆಫ್ಟರ್ ನನಗೂ ತುಂಬಾ ಇಷ್ಟವಾದ ಸಾಂಗ್ ಇದು. ಅಂದ್ರೆ ಸಾಹಿತ್ಯ ಆಗ್ಬೋದು, ಆರ್ ಎಲ್ಲಾ ಲ್ಯಾಂಗ್ವೇಜ್ ಅವರು ಆಡಿದ್ರು ಇದನ್ನ. ಲೈಕ್ ಚಿತ್ಸಿರ ಮಾಡಿದ್ರು. ನಾನು ಮುಂಚೆ ಇದನ್ನ ಆಡಿದ್ದೆ. ಐ ಥಿಂಕ್ ನಿಮ್ಗೆಲ್ಲರೂ ಗೊತ್ತಿಲ್ಲ ಅನ್ಕೊಂತೀನಿ, ಮೀಡಿಯಾ ಯಾರ್ಯಾರು ಗೊತ್ತಿರಲ್ಲ ಇದು ಸಾಮಾನ್ಯವಾಗಿ. ಮುಂಚೆ ನಾನು ಆಡಿದ್ದೆ ಈ ಸಾಂಗ್ ನ. ಫಸ್ಟ್ ಏನೇ ಆದ್ರೂ ನಾನು ಟ್ರ್ಯಾಕ್ ಆಡ್ತೀನಿ. ಆಡ್ಬಿಟ್ಟಾಗ ಆಡಾದ್ಮೇಲೆ ಬೇರೆ ಸಿಂಗರ್ ಕೈಲಿ ಸಾಂಗ್ ಆಡಿಸ್ತೀನಿ ನಾನು. ಬೇರೆ ಯಾವುದೇ ಸಿಂಗರ್ಗಳಾದ್ರೂ ನಾನು ಫಸ್ಟ್ ಆಡ್ಬಿಟ್ಟು ಅದಾದ್ಮೇಲೆ ಬೇರೆಯವ್ರ ಕೈಲಿ ಆಡಿಸ್ತೀನಿ. ಎನಿ ಲ್ಯಾಂಗ್ವೇಜ್ ಆಲ್ ಎಲ್ಲರೂ ಆಡಿದ್ರು. ಶ್ರೀರಾಮ್ ಸಿಸಿರಾಮ್ ಆಡಿದ್ರು, ಅಂಡ್ ನಮ್ಮ ಜಾವೇದ್ ಅಲಿ ಆಡಿದ್ರು ಹಿಂದಿ, ಅಂಡ್ ವಿಜಯ್ ಸುದಾಸ್ ಆಡಿದ್ರು ಮಲಯಾಳಂ. ಎಲ್ಲಾರು ಆಡಾದ್ಮೇಲೆ ನಂಗೆ ಇನ್ನೂ ಹೊಟ್ಟೆ ಕಿಚ್ಕೊಂಡು, ಅಯ್ಯೋ ಏನ್ರಿ ಇವ್ರು ಇಷ್ಟು ಚೆನ್ನಾಗಿ ಆಡಿಯಾರೆ, ನಾನೇನೋ ಡಬ್ಬ ತರ ಆಡ್ಬಿಟ್ಟಿದ್ದೀನಿ ಮಗ, ಏನೋ ಆಡ್ಬೇಕು. ಬಟ್ ನಂಗೆ ಸಂಗೀತ ಗೊತ್ತಿಲ್ಲ. ನಾನು ಅವರೆಲ್ಲ ಈ ಲೆಜೆಂಡ್ರಿಗಳು, ವಾಟ್ ಎ ಲೆಜೆಂಡ್ರಿ, ಬ್ಯೂಟಿಫುಲ್ ಸಿಂಗರ್ಸ್. ಜಾವೇದ್ ಅಲಿ ಎಂತೆಂತ ಬಿಗ್ಗೆಸ್ಟ್ ಹಿಟ್ ಸಾಂಗ್ ಹಿಂದಿ, ಅಂಡ್ ಸಿಸಿರಾಮ್ ತಮಿಳು ತೆಲುಗು, ಎಂತೆಂತ ಬಿಗ್ಗೆಸ್ಟ್ ಈಸ್ ಲೆಜೆಂಡ್, ಲೈಕ್ ಲೆಜೆಂಡರಿ ಸಿಂಗರ್ಸ್ಗಳು. ವಿಜಯ್ ಸುದಾಸ್ ಸರ್ ಕೇಳ್ಬೇಕಾ, ನಾವು ಯಶುದಾಸ್ ಸರ್ನ ಮೈಂಡಲ್ಲಿ ಇಟ್ಕೊಂಡು ಏನೋ ಅಲ್ಪ ಸ್ವಲ್ಪ ಸುಮ್ಮನೆ ಅವ್ರ ಸಾಂಗ್ ಅಲ್ಲಿ ಕೇಳ್ಕೊಂಡು ಸಾಂಗ್ ಆಡ್ತೀವಿ ನಾವು. ಅವ್ರ ಮಗ ಬಂದು ಆಡಿದ್ರು. ನಿಮ್ಗೆ ಗೊತ್ತೇ ಇದೆ, ವಿಜಯ್ ಸುದಾಸ್ ಸೆಕೆಂಡ್ ಸಾಂಗ್ ನನಗೆ. ಫಸ್ಟ್ ಸಾಂಗ್ ಜೋಗಿಲ್ ಆಡಿದ್ರು, ಹೊಡಿ ಮಗ ನನ್ನ ಜೊತೆ. ಇದನ್ನ ಇದ್ರಲ್ಲಿ ಆಡಿದ್ರು, ಅದ್ಭುತವಾಗಿ ಆಡಿದ್ರು. ಇವರೆಲ್ಲ ಆಡಾದ್ಮೇಲೆ ಅನಿಸ್ತು ನನ್ಗೆ, ಏನ್ರಿ ಹಿಂಗ್ ಆಡಿದಾರೆ, ಸೂಪರ್ ಆಗಿ ಫ್ಯಾಂಟಾಸ್ಟಿಕ್ ಆಗಿ, ಅಯ್ಯೋ ನಾನೇನೋ ಡಬ್ಬ ತರ ಆಡಿದೀನಿ ಗುರು, ಇನ್ನೊಂದ್ಸಲ ಆಡ್ಬೋಣ ಅಂದ್ಬಿಟ್ಟು ಮತ್ತೆ ಇನ್ನೊಂದ್ಸರಿ ನಾನು ಸ್ಟುಡಿಯೋದಲ್ಲಿ ಹೋಗಿ ಮತ್ತೆ ಆಡಿದೆ, ಇನ್ನು ಏನಾದ್ರು ಆಡೋಣ ಅಂತ. ಸೊ ಅದು ನಿಮ್ಗೆ ತಲುಪಿದೆ ಅಂತ ನನ್ನ ಭಾವನೆ. ಖಂಡಿತವಾಗಿ ಎಲ್ಲರೂ ಹೇಳ್ತಾರೆ, ಎಲ್ಲರೂ ಅದ್ಭುತವಾಗಿ ಆಡಿದೀರಾ ಅಂತ. ಗೊತ್ತಿಲ್ಲ ನನಗೆ, ಐ ಡೋಂಟ್ ನೋ ಮ್ಯೂಸಿಕ್, ಸಂಗೀತ ಅನ್ನೋದು ಗೊತ್ತಿಲ್ಲ, ಬಟ್ ಆಡಿದೀನಿ. ಏನೋ ನಮ್ಮ ನಸೀಬು, ನನ್ನ ತಾಯಿ ಟೈಮ್ ಏನೋ ಗೊತ್ತಿಲ್ಲ, ಆಟೋಮೆಟಿಕ್ ಬರ್ತಿದೆ. ಐ ಡೋಂಟ್ ನೋ ರಿಯಲಿ. ನಾನು ಯಾವೇ ಇಂಗ್ಲಿಷ್ ಬೇಡ ಕಂಡ್ರೋ, ಇಂಗ್ಲಿಷ್ ಬಹಳ ಕಷ್ಟ ಕಂಡ್ರಲ್ಲ ನನ್ಗೆ. ಇಂಗ್ಲಿಷ್ ನೀವು ಕನ್ನಡ ಹಾಕಿರ್ಲ ಮಕ್ಳ, ನಂತರ ಡೈರೆಕ್ಟರ್ ಆಗ್ಬೇಕು. ಖಂಡಿತ ಆಗ್ತಿರ ಕಣೋ. ಈಗ ನಮ್ಮ ಮೈಕ್ಲಾಗಿ ನೋಡು, ರವಿ ಆದ ಡೈರೆಕ್ಟ್ರು, ರಕಾಸಪುರದವಳು ರವಿ ಮಾಡಿಯಾನೆ, ಒಳ್ಳೆ ಡೈರೆಕ್ಟರ್ ಆದ ಅವನು. ಈಗ ಸಿನಿಮಾ ರಿಲೀಸ್ ಆಗ್ತಿದೆ ನೆಕ್ಸ್ಟ್ ಹೊಸ ವರ್ಷಕ್ಕೆ. ಇನ್ನೊಬ್ಬ ಈಗ ಮಂಜು ಅವನು ಡೈರೆಕ್ಟರ್, ಹೊಸ ವರ್ಷಕ್ಕೆ ಅವನು ಡೈರೆಕ್ಟರ್ ಆಗ್ತಾನೆ. ಖಂಡಿತ ಎಲ್ಲ ಹಾಗೆ ಬಂದ್ರು, ಕೆಲಸ ಮಾಡಿ ಕಲೀರಿ, ಬಂದ್ರು ಮಾಡ್ರೋ ಮಕ್ಳ. ಸಾಹಿತ್ಯ ತುಂಬಾ ಡೆಪ್ತ್ ಇದೆ ಸರ್. ಸಾಹಿತ್ಯದ ಬಗ್ಗೆ ಪ್ರಚಾರ ಸ್ಟಾರ್ಟ್ ಮಾಡಿದ್ರೆ ಪ್ರಚಾರ ಅಂತ ನಿಮ್ಗೆ ಶಿವ ಸಾಂಗ್ ಬಂತು. ಶಿವ ಸಾಂಗ್ ಬಂದ ತಕ್ಷಣ ಎಲ್ಲ ಹೇಳೋದು ಮೆಗಾ ಹಿಟ್ ಲೆವೆಲ್ಗೆ ಮಾಡಿದ್ರು. ನಾವು ಒಂದು ಸಿನಿಮಾ ಎಷ್ಟು ದೊಡ್ಡ ಮೆಗಾ ಹಿಟ್ ಆಗಿದೆ, ಆತರ ಒಂದು ಸಾಂಗ್ ಅದ್ಭುತವಾಗಿ ಹಿಟ್ ಮಾಡಿದ್ರು. ಸೊ ಅದಾದ್ಮೇಲೆ ಇನ್ನೊಂದು ಸಾಂಗ್ ಬಂತು, ಸೆಟ್ ಆಗಲ್ಲ ಅವಾಗ ನಂಗು ನಿಂಗು. ಸೊ ಅದು ಸೂಪರ್ ಹಿಟ್ ಮಾಡಿದ್ರಿ. ಈಗ ಥರ್ಡ್ ಸಾಂಗು, ಸೊ ಅಣ್ತಮ್ಮ ಜೋಡೆತ್ತು ಕಣೋ, ಥರ್ಡ್ ಸಾಂಗ್ ಬರ್ತಿದೆ. ಇದು ಕರ್ಕೊಂಡು ಹೋಗ್ತಾ ಇದ್ದೀರಾ, ಬ್ಯೂಟಿಫುಲ್ ಹಿಟ್ ಮಾಡ್ತಾ ಇದ್ದೀರಾ, ಅದ್ಭುತವಾಗಿ ಮಾಡ್ತಾ ಇದ್ದೀರಾ, ಮನೆಗೆ ರೀಚ್ ಆಗ್ತಿದೆ. ಬಟ್ ಹಿಂಗೆ ನೀವು ಪ್ರಚಾರ ಮಾಡ್ತಾನೆ ಇದ್ದೀರಾ, ನನ್ನನ್ನ ಗೆಲ್ಲಿಸ್ತಾನೆ ಇದ್ದೀರಾ, ನನ್ನ ಕರ್ಕೊಂಡು ಹೋಗ್ತಾನೆ ಇದ್ದೀರಾ ಅಂದ್ಮೇಲೆ ಇದಕ್ಕಿನ್ನ ಏನ್ ಬೇಕು ಗುರು ನನಗೆ, ಇನ್ನೇನ್ ಪ್ರಚಾರ ಮಾಡ್ಲಿ ಗುರು ನಾನು ಅಲ್ವಾ. ಸೊ ಒಳ್ಳೆ ಕಂಟೆಂಟು, ಒಳ್ಳೆ ಅದ್ಭುತವಾದ ಕತೆ, ಒಳ್ಳೆ ಅದ್ಭುತವಾದ ಸಾಂಗ್ಗಳು, ಅದ್ಭುತವಾದ ಕಲಾವಿದರನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಿದಾಗ, ಒಬ್ಬ ನಿರ್ದೇಶಕ ಒಂದು ನಿರ್ಮಾಪಕನ ಟೇಸ್ಟ್ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಖಂಡಿತವಾಗ್ಲೂ ಎಲ್ಲಾ ಗೆಲ್ಲಕ್ ಸಾಧ್ಯ ಇದು ಅಂತ ನನ್ನ ಒಂದು ಭಾವನೆ. ನೀವೆಲ್ಲ ಇರ್ಬೇಕಾದ್ರೆ ಗೆಲ್ಲಿಸ್ತೀರ, ಬನ್ನಿ, ಹೋಗ್ತಾ ಇರುತ್ತೆ ಅಲ್ವಾ. ನೀವಂತ ನಂಗೆ ಅಣ್ತಮ್ಮ ಇದ್ದಂಗೆ, ಅಣ್ತಮ್ಮ ಜೋಡೆತ್ತು ಕಾಣೋ, ಜೀವನ ಸಮವಾಗಿ ಎಳಿಬೇಕು ಕಾಣೋ. ನಾನು ಏನೇ ಮಾಡಿದ್ರು ನಾನು ಒಂದ್ ಸೈಡಲ್ಲಿ ನೊಗನ ಎತ್ಕೊಂಡು ಹೋಗಕ್ಕಾಗತ್ತಾ? ಒಂದ್ ಸೈಡ್ ಎತ್ಕೊಂಡು ಹೋದ್ ಯಾರ ಬರ್ತಾರ? ಇಲ್ಲ. ಒಂದ್ ಸೈಡ್ ಎತ್ಕೊಂಡು ಹೋಗ್ತಾ ಇದ್ರೆ ಜೊತೆಲಿ ನೀವು ಬರ್ತೀರ ನೋಡಿ, ಬಾ ಪ್ರೇಮ್ ನಾನಿದ್ದೀನಿ ಬಾರ ಅಂದ್ಬಿಟ್ಟು ಇನ್ನೊಂದ್ ಸೈಡಲ್ಲಿ ಬಂದು ನಿಂತ್ಕೊಂತಿರಲ್ಲ. ಅದೇ ಅಣ್ತಮ್ಮ ಜೋಡೆತ್ತು ಕಾಣೋ, ಜೀವನ ಸಮವಾಗಿ ಎಳಿಬೇಕು ಕಾಣೋ, ಒಡವೊಟ್ಟು ಒಂದೇ ಸಾರಿನೋ, ನಾವು ಒಟ್ಟಾಗಿ ಬಾಳ್ಬೇಕು ಕಾಣೋ. ಅಂದ್ರೆ ಎಲ್ಲಾರು ಒಟ್ಟಾಗಿ ಬಾಳ್ಬೇಕು, ಒಟ್ಟಾಗಿ ಇರಬೇಕು. ನಂಗನ್ಸುತ್ತೆ ಈ ಸಾಂಗ್ ಯಾರೇ ಕೇಳಲಿ, ಯಾರೇ ಸೊ ಇದನ್ನ ನೋಡ್ಲಿ, ಖಂಡಿತವಾಗ್ಲೂ ಅವ್ರ ಫ್ಯಾಮಿಲಿ ಏನಾದ್ರೂ ಮಿಸ್ ಮಾಡ್ಕೋತಾರೆ. ನಾನು ಜೋಗಿ ರಿಸರ್ಟ್ ಟೈಮಲ್ಲಿ ಹೇಳಿದ್ದೆ,
ಈ ಸಿನಿಮಾ ನೋಡಿದಾಗ ಪ್ರತಿಯೊಬ್ರು ಅವ್ರ ತಾಯಿ ನೆನ್ಪು ಮಾಡ್ಕೋತಾರೆ, ಮತ್ತೆ ಲೈಫಲ್ಲಿ ಏನಾದ್ರು ಮಿಸ್ ಮಾಡ್ಕೋತಾರೆ ಅಂತ. ಬಟ್ ಈ ಸಾಂಗ್ ಬಂದ್ಬಿಟ್ಟು ನಿಮ್ಗೆ ಈ ಸಾಂಗ್ ಇದರಲ್ಲಿ ಪ್ರತಿ ಮನೆಗೂ ಪ್ರತಿಯೊಂದು ಮನುಕುಲಕ್ಕೂ ಒಂದೇನಾದ್ರು ಒಂದು ಉದ್ದೇಶ ಇದೆ. ಈ ಜನರೇಷನ್ಗೆ ತಾಯಿನ ನೋಡಿ, ತಾಯಿ ನಾವು ಭಾಗ ಮಾಡ್ತೀವಿ ಅಂತೀವಿ ಕರೆಕ್ಟು, ನಮ್ಮನೇಲಿ ಒಂದು ಅಸ್ತಿಸ ಇರಲಿ, ನಿಮ್ಮನೇಲಿ ಒಂದು ಅಸ್ತಿಸ ಇರಲಿ ಆಯ್ತಾ ಅಂತ. ಬಟ್ ಅವಳಿಷ್ಟಕ್ಕೆ ಬಿಡಲ್ಲ ನಾವು ತಾಯಿದಿರ್ನ ಅಲ್ವಾ. ಸೊ ತಾಯಿನ ಭಾಗ ಮಾಡೋದು ಅಂದ್ರೆ ಏನಂದ್ರೆ ತಂದೆ ಸತ್ತ ಮೇಲೆ ಏನಾಗುತ್ತದೆ, ತಂದೆ ಇರೋವರೆಗೂ ತಾಯಿನ ಚೆನ್ನಾಗಿ ನೋಡ್ಕೊತಾ ಇರ್ತಾನೆ ಅಂತ ಹೆಂಡತಿ ಅಲ್ವಾ, ಚೆನ್ನಾಗಿ ನೋಡ್ಕೊಂಡು ಸಾಕ್ತಾ ಇರ್ತಾನೆ. ಅದಾದ್ಮೇಲೆ ಶುರು ಆಗ್ಬಿಡ್ತದೆ ಭಾಗ ಮಾಡ್ತೀವಿ, ಆಸ್ತಿ ಭಾಗ ಮಾಡ್ಕೊತೀವಿ, ನಮ್ದೊಂದಿಷ್ಟಿರ್ಲಿ ನಿಂದೊಂದಿಷ್ಟಿರ್ಲಿ ಅಂತ. ಅವನ್ನ ಯಾರು ಹೆಂಗ್ ಭಾಗ ಮಾಡ್ತೀರಾ? ಪಾಪ ಅವಳು ಒಬ್ಬಂಟಿ, ಅವಳು ಒಬ್ಳೆ ಕೂತಿರ್ತಾಳೆ. ಅವ್ನು ಗಂಡ ಇದ್ದಿದ್ರೆ ಮಾತ್ರ ಅವನ ಜೊತೆ ಹೋಗೋಳು. ಬಟ್ ಗಂಡ ಇಲ್ಲ, ಈ ಮಕ್ಕಳು ಆ ಏಜ್ ಅಲ್ಲಿ ಏನೂ ಆಗಲ್ಲ. ಅವಾಗ ಏನ್ ಮಾಡ್ತಾರೆ, ಕರ್ಕೊಂಡೋಗಿ ವೃದ್ಧಾಶ್ರಮ ಬಿಡ್ಬೇಕು ಆಯ್ತಾ, ಸಾಕಾಗ್ಲಿಲ್ಲ ಅಂತಂದ್ರೆ. ಇಲ್ಲ ಅಂತ ಏನ್ ಮಾಡ್ತೀರಾ, ಒಂದ್ ಕೆಲಸ ಮಾಡೋ, ನಿನ್ನ ಹತ್ರ ಒಂದು 6 ತಿಂಗಳಿರ್ಲಿ, ನನ್ನ ಹತ್ರ ಒಂದು 6 ತಿಂಗಳು ಅಂತ ಅವಾಗ ಭಾಗ ಮಾಡೋದು. ಅಂದ್ರೆ ಪ್ರತಿಯೊಂದು ನಿಮ್ಗೆ ಎಲ್ಲ ಗೊತ್ತೇ ಇದೆ, ನಾನೇನು ಎಕ್ಸ್ಟ್ರಾ ಏನು ಹೇಳ್ಬೇಕಾಗಿಲ್ಲ. ಈ ತರ ತುಂಬಾ ನಡೀತವೆ. ಇವೆಲ್ಲ ಯಾರು ಮಿಸ್ ಮಾಡ್ಕೋಬೇಡಿ ಯಾವತ್ತು, ಯಾಕಂದ್ರೆ ಜೀವನ ಒಂದೇ ಸರಿ, ಲೈಫ್ ಒಂದೇ ಸರಿ. ನಾನು ನಾನೇ ಅಂತ ಮೆರಿಬ್ಯಾಡ್ರಪ್ಪ, ಬಿದ್ದೋರ್ನ ನೋಡಿ ನಗಬ್ಯಾಡ್ರಪ್ಪ, ತಗ್ಗಿ ಬಗ್ಗಿ ನಡೆಯೋದ್ ಕಲಿಬೇಕಪ್ಪ, ಜೀವನ ತಗ್ಗಿ ಬಗ್ಗಿ ನಡೆಯೋದ್ ಕಲಿಬೇಕಪ್ಪ. ಯಾವತ್ತೂ ಅಷ್ಟೇನೆ, ನಾವು ಸೋಲ್ಬೇಕು, ನಾವೇ ಗೆಲ್ಲಬೇಕು ಅಂತಿದ್ರೆ ಯಾವತ್ತೂ ನಾವು ಗೆಲ್ಲಕ್ಕಾಗಲ್ಲ. ಸೊ ಸಂಬಂಧಗಳು ಗಟ್ಟಿಯಾಗಿರಲ್ಲ, ಸಂಬಂಧಗಳಲ್ಲಿ ಯಾರಾದ್ರೂ ಸೋಲ್ಬೇಕಂತೆ. ಸೊ ಅದಕ್ಕೆ ಈ ಸಾಂಗ್ ಉದಾಹರಣೆ. ಅಂಡ್ ಆಫ್ಟರ್ ಜೋಗಿ ಆದ್ಮೇಲೆ ನಾನು ತುಂಬಾ ಪ್ರೀತಿ ಮಾಡಿ ತುಂಬಾ ಅದ್ಭುತವಾಗಿ ಈ ಸಾಹಿತ್ಯ ಆಗ್ಲಿ ಮತ್ತೆ ಹಾಡಿರೋದಾಗ್ಲಿ, ಸೊ ನಮ್ಮ ಮಂಜು ಸಾಹಿತ್ಯ ಬರ್ದಿರೋದಾಗ್ಲಿ, ಈ ತರದೊಂದು ಸಾಂಗ್ ನಂಗೆ ಜೋಗಿ ಆದ್ಮೇಲೆ ನಂಗೆ ತುಂಬಾ ಇಷ್ಟ ಆಗಿದ್ದ ಸಾಂಗ್ ನನಗೆ ಪರ್ಸನಲಿ. ಇವತ್ತು ನನಗೆ ಅನಿಸ್ತಿತ್ತು, ನಾನು ಎಲ್ಲರಿಗೂ ಹೇಳ್ತಿದ್ದೆ, ಈ ಸಾಂಗ್ 100% ನಾನು ಆನಂದ್ ಅಡಿಯೋ ನಮ್ಮ ಶ್ಯಾಮ್ ಅವ್ರಿಗೂ ಹೇಳ್ತಿದ್ದೆ, ಈ ಸಾಂಗ್ ಬಿಡಿ. ಅವ್ರು ಯಾವಾಗಲೂ ಹೇಳೋರು ನನಗೆ, ಪ್ರೇಮ್ ಸರ್ ಒಂದು ಐಟಮ್ ಸಾಂಗ್ ಬಿಡೋಣ ನೆಕ್ಸ್ಟ್, ಪ್ರೇಮ್ ಸರ್ ಇಲ್ಲಾಂದ್ರೆ ಒಂದು ಯಾವ್ದೋ ಈ ಸಾಂಗ್ ಬಿಡೋಣ. ನಾನು ಹೇಳಿದೆ, ಶ್ರವಣ ಇಲ್ಲ ಈ ಸಾಂಗ್ ಬಿಡೋಣ ಶ್ರವಣ, ಪ್ರತಿ ಮನೆಗೂ ರೀಚ್ ಆಗುತ್ತೆ. ಯಾಕಂದ್ರೆ ಇದು ಸೋಲ್, ಇದು ಪ್ರತಿಯೊಂದು ಸೋಲ್ ಇದು. ಅದೆಲ್ಲ ಏನ್ ಗೊತ್ತಾ, ಯಾವ್ದೋ ಒಂದು ಸಾಂಗ್ ಬರ್ಬೋದು, ಟಕ 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 ಅಂತ ಹೋಗ್ಬಿಡ್ಬೋದು, ಯಾವ್ದೋ ಇನ್ನೊಂದು ಸಾಂಗ್ ಈ ಸಾಂಗ್ ಮಜಾ ತಗೊಂಡು ಹೋಗ್ಬೋದು. ಬಟ್ ಇದಂಗಲ್ಲ, ಇದು ನಾವು ಇರೋವರೆಗೂ, ನಮ್ಮ ಉಸಿರು ಕೊನೆಗೆ ಇರೋವರೆಗೂ ಇದು ಯಾವತ್ತೂ ಸೋಲಲ್ಲ, ಇದು ಯಾವತ್ತೂ ಸಾವೇ ಇಲ್ಲ ಈ ತರ ಸಾಂಗ್ಗಳಿಗೆ ಅಂತ. ಅದನ್ನ ಪ್ರೂವ್ ಮಾಡಿದಿರಿ. ಅಂಡ್ ಥ್ಯಾಂಕ್ ಯು ಶ್ರವಣ, ನೀವ್ ಹಂಗಂದಕ್ಕೆ ನಾವ್ ಹಿಂಗಂದ್ವಿ. ಬಟ್ ಎನಿವೆ ನಿಮ್ ಚಾನೆಲ್ ಗೆಲ್ತ ಬಿಡಿ ಸಾಂಗ್. ಹಾಡು ಚೆನ್ನಾಗಿ ಓಡ್ತಾ ಇದೆ ಸರ್, ಇನ್ನು ಮುಂದೆ ಬಿಡುವ ಸಾಂಗ್ ಚೆನ್ನಾಗಿ ಬರ್ಲಿ. ಖಂಡಿತ ಬಾಸ್, ನೆಕ್ಸ್ಟ್ ಬರೋವೆಲ್ಲ ರಾಪ ರಾಪ ಟಪ 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 ಬರ್ತವೆ. ಎಸ್, ಧ್ರುವ ಬರ್ಸಿ, ಧ್ರುವ ಅವ್ನು ಲೈವ್ ಮಾಡ್ತಾನೆ ಕಣ್ರೋ ಮಕ್ಳ, ಧ್ರುವ ಅವನೇ ಲೈವ್ ಮಾಡ್ತಾನೆ. ಐ ಥಿಂಕ್ ಅವನು ಶೂಟಿಂಗ್ ಅಲ್ಲಿ ಇದ್ದಾನೆ, ಖಂಡಿತ ಲೈವ್ ಮಾಡ್ತಾನೆ ಅವನು. ಓಕೆನಾ? ಎಸ್ ಮಕ್ಳ. ಅಂಡ್ 3ನೇ ಸಾಂಗ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಮಗನೆ, ಥ್ಯಾಂಕ್ ಯು ಸೋ ಮಚ್. ಡಿ ಬಾಸ್ ಬಗ್ಗೆ ಹೇಳಿ, ಅವ್ರ ಜೊತೆ ಸಿನಿಮಾ ಯಾವಾಗ? ಖಂಡಿತವಾಗ್ಲು ಕಣೋ, ಹಿ ಇಸ್ ಮೈ ಬ್ರದರ್. ದರ್ಶನ್ ಯಾವಾಗ್ಲೂ ನನ್ನ ಫ್ಯಾಮಿಲಿ. ಅಂಡ್ ನಾನು ಯಾವಾಗ್ಲೂ ನೆನ್ನೆ ಮೊನ್ನೆ ಎಲ್ಲ ಅದನ್ನೇ ಹೇಳ್ತಿದ್ದೆ, ಸೂರ್ಯ ಮುಳುಗ್ತಾನೆ ಬಟ್ ಬೆಳಿಗ್ಗೆ ಹುಟ್ಟೆ ಅಲ್ವಾ. ಸೂರ್ಯ ಹೊತ್ತು ಮುಳುಗ್ಬಿಡ್ತಾನೆ ಅಂದ ತಕ್ಷಣ ಬೆಳಿಗ್ಗೆ ಹುಟ್ಟಲ್ಲ ಅಂತ ಏನಿಲ್ವಲ್ಲ, ಬೆಳಿಗ್ಗೆ ಹುಟ್ಟೆ. ಹಂಗೆ ಯಾವ್ದೋ ಒಂದು ಕಪ್ಪು ಚುಕ್ಕೆ, ಯಾವ್ದೋ ಒಂದು ಲೈಫಲ್ಲಿ ಏನೋ ಸಮಥಿಂಗ್ ರಾಂಗ್ ಏನೋ ನಡೀತಾ ಇದೆ ಸೊ ಜೀವನದಲ್ಲಿ. ಏನಕ್ಕೆ ಅಂದ್ರೆ ದೇವತೆಗಳಿಗೆ ಬಿಟ್ಟಿಲ್ವಂತೆ ಆಯ್ತಾ. ಸೊ ಏನಾದ್ರೂ ಒಂದು ಒಕ್ಕರ್ಸ್ಕೊಳ್ತದೆ ಅಂತ, ಅದರಲ್ಲಿ ಎಲ್ಲ ಸಾಲ್ವೇಷನ್ ಮಾಡ್ಕೊಂಡು ಬಂದೇ ಬರಲಿ. ಸೊ ಆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ, ಬರಲಿ. ಬಂದ ತಕ್ಷಣ ನಾನು ಸಿನಿಮಾ ಮಾಡ್ತೀನಿ, ಡೋಂಟ್ ವರಿ. ಓಕೆ, ಮತ್ತೆ ಮಾತಾಡಬೇಕು ಧ್ರುವ ಜೊತೆ ಸರ್. ಎಸ್, ನೀವು ಧ್ರುವಂಗೆ ಲೈವ್ ಮಾಡಕ್ ಹೇಳ್ತೀನಿ ಕಣ್ರೋ ಮಕ್ಳ. ಏನಕ್ಕೆ ಅಂದ್ರೆ ಅವ್ನು ಬೇರೆ ಕಡೆ, ನಾನು ನನ್ನ ಆಫೀಸಿಂದ ಲೈವ್ ಮಾಡ್ತಾ ಇದ್ದೀನಿ. ಅದು ನಾನು ಲೈವ್ ಅಂತಂದ್ರೆ ಆನಂದ್ ಆಡಿಯೋರು ಲೈವ್ ಮಾಡ್ತಿದ್ದಾರೆ. ಆನಂದ್ ಆಡಿಯೋ ನನ್ನ ಚಾನಲ್ ಲೈವ್ ಮಾಡಿದ್ರೆ ಎಲ್ಲರನ್ನೂ ಕರೆಸ್ತಿದ್ದೆ ನಾನು, ಬರ್ರಲ್ಲಿ ಅಂದ್ಬಿಟ್ಟು ಹೀರೋ ಹೀರೋಯಿನ್ ಎಲ್ಲರನ್ನೂ ಕರೆಸ್ತಾ ಇದೆ. ಇವ್ನು ಬಿಡಲ್ಲ ನನ್ಗೆ. ಇಲ್ಲಿ ಒಬ್ಬ ವಿಷ್ಣು ಅಂತಿದ್ದಾನೆ, ಮಹಾನ್ ನಟ ಭಯಂಕರ, ನನಗಿನ್ನ ಖರಾಬ್ ಅವನು ಆಯ್ತಾ. ಟಾರ್ಚರ್ ಕೊಡ್ತಾನೆ, ನನ್ನ ಬಿಡೋದಿಲ್ಲ ಅವನು ಆಯ್ತಾ. ಅಲ್ಲಿ ಪಾಪ ಶ್ಯಾಮಣ್ಣ ಸುಮ್ಮನಿರ್ತಾರೆ ಆಯ್ತಾ, ಅವ್ನು ಬಿಡಲ್ಲ. ಅದಕ್ಕೆ ಮಾಡ್ತೇನೆ. ಬಟ್ ಏನಿವೆ ನಮ್ಮ ಇದೆ, ನಮಗೋಸ್ಕರ ದುಡಿತಾನೆ. ಸೊ ಏನು ಮಾಡಕ್ಕಾಗಲ್ಲ, ಇರ್ಲಿ ಅವಾಗವಾಗ. KD2 ಇಲ್ಲ ಕಣ್ರ, KD2 ಬಂದ್ಬಿಟ್ಟು ಇವಾಗ KD ಫಸ್ಟ್ ರಿಲೀಸ್ ಆಗಲಿ ಕಣೋ, ಏಪ್ರಿಲ್ 30 ರಿಲೀಸ್ ಆಗ್ತಿದೆ. ಅದಾದ್ಮೇಲೆ ಪ್ಲಾನ್ ಮಾಡ್ತೀನಿ ಮಕ್ಳು, ಹೇಳ್ತೀನಿ. ಎಸ್, ನಮ್ ಡಾರ್ಲಿಂಗ್ ಕಿಚ್ಚ ಸುದೀಪ್ ಅವರು, ಡಾರ್ಲಿಂಗ್ KDಲಿ ಅದ್ಭುತ, ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಆ ಮಟ್ಟಕ್ಕೆ ನೋಡ್ಬೋದು 100% ಸೂನ್. ಏಪ್ರಿಲ್ 30ನೇ ತಾರೀಕು, ಏಪ್ರಿಲ್ 30ನೇ ತಾರೀಕಿಗೆ ಡಾರ್ಲಿಂಗ್ ನೋಡ್ತೀರಾ ಸ್ಕ್ರೀನ್ ಮೇಲೆ, ಮಜಾ ಇರ್ತದೆ. ಓಕೆ,
ಸಾಂಗ್ ಫುಲ್ ಇದು ಯಾರು ರಶ್ಮಿ ಚವಾಣ್. ಎಸ್, ಥ್ಯಾಂಕ್ ಯು ಮ್ಯಾನ್, ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಎಷ್ಟು ಮಿನಿಟ್ಗೆ ಇಲ್ಲೇ ಹೇಳಕ್ಕಾಗತ್ತಾ? ಅವ್ರು ಇಷ್ಟವ್ರೆ, ಧ್ರುವ ಅವರು ಅರ್ಧ ಗಂಟೆ ಅವರೇ, ರವಿ ಸರ್ 5 ನಿಮಿಷ ಅವ್ರೆ, ಎಲ್ಲ ಇಲ್ಲೇ ಹೇಳಕ್ಕಾಗೇನು? ಸಿನಿಮಾ ಬಂದು ನೋಡ್ರು, ಯಾಕರಲ್ಲ ಇಲ್ಲೇ ಕೇಳ್ತೀರಿ ನೀವು. 2 ನಿಮಿಷ ಅವರ, 3 ನಿಮಿಷ ಅವರ, ಅದೇನು ಸಾಂಗ್ ಕೆಟ್ಟೋಯ್ತಾ? ಪಿಕ್ಚರ್ ಕತೆ ಕಂಡ್ರು. ಸುದೀಪ್ ಸರ್ದು ಡಾರ್ಲಿಂಗ್ ಪೋಸ್ಟ್ ರಿಲೀಸ್ ಮಾಡ್ತೀನಿ ಮಕ್ಳ, ಬಿಡ್ತೀನಿ ಖಂಡಿತ. ಹೊಸ ವರ್ಷಕ್ಕೆ ಲಾಂಚ್ ಮಾಡ್ತೀನಿ ಮಕ್ಳ. ಓಕೆ, ಎಸ್. ಸುದೀಪ್ ಸರ್ ಒಟ್ಟಿಗೆ ಸಿನಿಮಾ ಯಾವಾಗ? ಖಂಡಿತವಾಗ್ಲು ಗುರು, 100%. ನಾನು ಡಾರ್ಲಿಂಗ್ ಸಿನಿಮಾ ಮಾಡ್ತಾ ಇದೀವಿ. ಸೊ ಅನೌನ್ಸ್ಮೆಂಟ್ ಮಾಡ್ತೀನಿ, ಅತಿ ಶೀಘ್ರದಲ್ಲಿ ಅನೌನ್ಸ್ಮೆಂಟ್ ಮಾಡ್ತೀನಿ, ಆಯ್ತಾ? ಓಕೆ, ಅಂಡ್ ಥ್ಯಾಂಕ್ ಯು ಸೋ ಮಚ್. ಸಾಂಗ್ ಬೆಂಕಿ. ಎಸ್, ಬೆಂಕಿ. ತಂದಾನಿತ್ತಾನೋ ತಂದಾನಿತ್ತಾನೋ ತಂದಾನಿತ್ತಾನ ತಾನಿ ತಂದಾನಿತ್ತಾನ ತಂದಾನಿತ್ತಾನೋ ತಾನಿ ತಂದಾನಿತ್ತಾನೋ ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸದಾ ನಿಮ್ಮ ಪ್ರೀತಿ ನನ್ನ ಮೇಲೆ ಸದಾ ಹಿಂಗೆ ಇರಲಿ. ಅಂಡ್ ಸಾಂಗ್ ಸೂಪರ್ ಹಿಟ್ ಮಾಡಿದ್ದೀರಾ. ಇದೇ ತರ ಕನ್ನಡ ಸಿನಿಮಾ ಎಲ್ಲ ನೋಡಿ. ಅಂಡ್ ಎಲ್ಲ ಸಿನಿಮಾಗಳು ರಿಲೀಸ್ ಆಗಿದೆ. ಸೊ 45 ರಿಲೀಸ್ ಆಗಿದೆ, ಮಾರ್ಕ್ ರಿಲೀಸ್ ಆಗಿದೆ. ಸೊ ದಯವಿಟ್ಟು ಎಲ್ಲ ಸಿನಿಮಾಗಳನ್ನ ನೋಡಿ. ಅಂಡ್ ನೆಕ್ಸ್ಟ್ ನಮ್ಮ ರವಿ ಬರ್ತಿದೆ, ರವಿ ಡೈರೆಕ್ಟರು, ರವಿ ಸಾರಂಗ ಅಂಡ್ ರಕ್ಕಸಪುರದೊಳ್ಳು ಟೈಟ್ಲು. ಅಂಡ್ ಇದು ಬರ್ತಿದೆ ಆನಂದ್ ಯೂಟ್ಯೂಬ್ ಚಾನಲ್ ಅಲ್ಲಿ ಟೀಸರ್ ಲಾಂಚ್ ಆಗ್ತಿದೆ. ಇದು ರಾಜ್ವಿ ಶೆಟ್ಟಿದು. ಸೊ ಕಮಿಂಗ್ ಸೂನ್, ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೈನ್. ಲವ್ ಯು.